ಮೈಸೂರಿನ ಎನ್ಜಿಒ ದತ್ತು ಸಂಸ್ಥೆಯಲ್ಲಿ 3 ವರ್ಷಗಳಿಂದ ಕೆಲಸ ಮಾಡಿಕೊಂಡಿದ್ದ ಯುವತಿ ಲತಾ ನಿನ್ನೆ ರಾತ್ರಿ ಕೊಲೆಯಾಗಿ ಹೋಗಿದ್ದಾಳೆ. ಕೆಆರ್ ಆಸ್ಪತ್ರೆಗೆ ದಾಖಲಾಗಿದ್ದ ಸಂಸ್ಥೆಯ ಮಗುವೊಂದನ್ನ ನೋಡಿಕೊಂಡು ಬರಲು ಹೋಗಿದ್ದ ಲತಾ ಮಳೆ ಬರ್ತಾ ಇದ್ದ ಕಾರಣ ತಂದೆಗೆ ಕರೆ ಮಾಡಿ ಕರೆದುಕೊಂಡು ಹೋಗುವಂತೆ ಕೇಳಿದ್ದಾಳೆ. ಆದ್ರೆ ಆಟೋದಲ್ಲಿ ಬಾರಮ್ಮ, ನಾನು ಬೇಕಾದ್ರೆ ದುಡ್ಡು ಕೊಡ್ತೀನಿ ಅಂತ ತಂದೆ ಲಕ್ಷ್ಮಣ್ ಹೇಳಿದ್ದಾರೆ. ಬೆಳಗ್ಗೆ ಮೈಸೂರು ಹೊರವಲಯದ ಆಲನಹಳ್ಳಿ ಬಳಿ ಲತಾ ಶವವಾಗಿ ಪತ್ತೆಯಾಗಿದ್ದು ಈಗ ಸಾಕಷ್ಟು ಅನುಮಾನಗಳು ಮೂಡಿವೆ. ಇನ್ನು ಲತಾ ಸೋದರ ಮಾವ ವೆಂಕಟೇಶ್ ಇದು ಬರೀ ಕೊಲೆಯಲ್ಲ, ರೇಪ್ ಅಂಡ್ ಮರ್ಡರ್ ಅಂತ ಆರೋಪ ಮಾಡ್ತಿದ್ದಾರೆ. ಲತಾ ಮನೆಗೆ ಆಧಾರ ಆಗಿದ್ಲು. ತಂದೆ ತಾಯಿ ಇಬ್ಬರು ಕೂಲಿ ಕೆಲಸ ಮಾಡ್ತಿದ್ರು. ದತ್ತು ಸಂಸ್ಥೆಯಲ್ಲಿ ಮಕ್ಕಳನ್ನ ನೋಡಿಕೊಂಡು ಲತಾ ಅಲ್ಲೇ ಉಳಿದುಕೊಳ್ತಾ ಇದ್ಲು. ನಿನ್ನೆ ರಾತ್ರಿ ಆಸ್ಪತ್ರೆಯಿಂದ ಹೊರಬಂದವಳು ಇಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಇದು ರೇಪ್ ಅಂಡ್ ಮರ್ಡರ್ ಅಂತ ಅನಿಸುತ್ತೆ. ಪೊಲೀಸರು ಅಪರಾಧಿಗಳನ್ನ ಬಂಧಿಸಬೇಕು ಅಂತ ಹೇಳಿದ್ರು. ಅವರು ತಂದೆ ತಾಯಿ ಬಂದು ಕೂಲಿ ಕೆಲಸ ಮಾಡ್ಕೊಂಡಿರೋದು. ಈ ಹುಡುಗಿನೇ ಒಂದು ಆಧಾರ ಆಗಿತ್ತು. ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ತಾಯಿನ ಮತ್ತು ಎಲ್ಲರನ್ನೂ ಸಾಕ್ತಿದ್ಲು. ಈಗ ನಿನ್ನೆ ಈ ಕೆಆರ್ ಹಾಸ್ಪಿಟ್ಲಲ್ಲಿ ಯಾವುದೋ ಒಂದು ಮಗುಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಇಲ್ಲಿಗೆ ಬಂದಿದ್ರು. ನಿನ್ನೆ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ದಾರೆ, ಕರ್ಕೋಗ್ಬಿಡು ಅಂತ ಹೇಳಿದ್ದಾರೆ. ಅವರು ಮಳೆ ಬತ್ತಿದ್ದರಿಂದ ಆಗಲ್ಲ, ಆಟೋದಲ್ಲಿ ಬುಕ್ ಮಾಡ್ಕೊ ಹೋಗು, ನಾನು ಅಮೌಂಟ್ ಕಳಿಸ್ತೀನಿ ಅಂತ ಏನೋ ಹೇಳಿದ್ದಾರೆ. ಈ ಹುಡುಗಿ ಯಾವುದೋ ಆಟೋದಲ್ಲಿ ಹತ್ತಿರ್ಬೋದು. ಅದು ಅಲ್ಲಿ ನೋಡಿದ್ರೆ ಅದು ಮಲ್ಡ್ರ್ ಥರ ಕಾಣ್ತಲ್ಲ, ರೇಪ್ ಅಂಡ್ ಮಲ್ಡ್ರ್ ಥರ ಕಾಣ್ತಿದೆ. ಇದು ತೀರಾ ಯಾಕೆ ಅಂದರೆ ಈಗ ನಡೀತಾ ಇರೋದು ನೋಡ್ರೆ ಪಾಪ ಬಡವ್ರ ಮಕ್ಕಳ ಮೇಲೆ ಈ ಥರ ಆಯ್ತೈತೆ. ಅದಕ್ಕೆ ದಯವಿಟ್ಟು ಸರ್ಕಾರದವ್ರಿಗೆ ಒಂದು ಮನವಿ ಮಾಡ್ತೀನಿ, ದಯವಿಟ್ಟು ಬಸ್ ಭಾಗ್ಯ, ಅನ್ನ ಭಾಗ್ಯ, ಯಾವ ಭಾಗ್ಯನೂ ಕೊಡಬೇಡಿ. ಈ ಥರದವ್ರಿಗೆ ಪಬ್ಲಿಕಲ್ಲಿ ಹೊಡೆದು ಸಾಯಿಸ್ಬೇಕು. ಆ ಥರ ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ. ತೀರಾ ಹೆಚ್ಚಿಗೆ ಈ ಥರ ನಡೀತಿದೆ, ರೇಪ್ಗಳು ನಡೀತಿದೆ. ತೀರಾ ಬಡವ್ರ ಮಕ್ಕಳಿಗೆ ನ್ಯಾಯನೇ ಸಿಗ್ತಾಯಿಲ್ಲ, ಅನ್ಯಾಯನೇ. ಯಾರು ಈ ಥರ ಮಾಡಿದ್ದಾರೆ ತಪ್ಪಿಸ್ತ್ರನ್ನ, ಅದು ಯಾಕೆ ಮಾಡಿದ್ದಾರೆ ಅದೆಲ್ಲ ತನಿಖೆ ಆಗಿ ಅವ್ರಿಗೆ ಪಬ್ಲಿಕಲ್ಲಿ ಸಾಯಿಸ್ಬೇಕು. ಆ ಥರದ ಗೊತ್ತಿಲ್ಲ ಸರ್, ಆ ಥರ ಅನುಮಾನ ಯಾರೂ ಇಲ್ಲ. ಲತಾ ತಂದೆ ಲಕ್ಷ್ಮಣ್ ಮಾತನಾಡಿ, ನನ್ನ ಮಗಳು ದತ್ತು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ಲು, ಅಲ್ಲೇ ಉಳಿದುಕೊಂಡಿದ್ಲು, ಮನೆಗೇನೂ ಬರ್ತಾ ಇರಲಿಲ್ಲ, ಬೇಕಾದಾಗ ನಾವೇ ಕರೆಸಿಕೊಳ್ಳುತ್ತಿದ್ವು. ನಿನ್ನೆ ಸಂಜೆ 6 ಗಂಟೆಗೆ ಮಗುವನ್ನ ನೋಡಲು ಆಸ್ಪತ್ರೆಗೆ ಹೋದ್ಲಂತೆ. ಅಲ್ಲಿಂದ ನನಗೆ ಕರೆ ಮಾಡಿ ಕರೆದುಕೊಂಡು ಹೋಗುವಂತೆ ಕೇಳಿದ್ಲು. ನಾನು ಆಟೋದಲ್ಲಿ ಬಾ, ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳ್ದೆ ಅಷ್ಟೆ. ಬೆಳಗ್ಗೆ ಪೊಲೀಸರು ಕರೆ ಮಾಡಿ ಆಲನಹಳ್ಳಿಗೆ ಬರೋದಕ್ಕೆ ಹೇಳಿದ್ರು. ಹೋಗಿ ನೋಡಿದಾಗ ನನ್ನ ಮಗಳು ಶವವಾಗಿದ್ಲು. ಏನಾಯ್ತು, ಹೇಗಾಯ್ತು ಏನೂ ಗೊತ್ತಿಲ್ಲ ಅಂತಾರೆ. ಅಂತ ಕೇಳಿದ್ಲು, ಈ ಮಳೆ ಬತ್ತಾಯ್ತು, ಆಟೋ ಹಿಡ್ಕೊ ಹೋಗು, ನಾ ಕಾಸು ಕಳಿಸ್ತೀನಿ ಅಂತ ಅಂದೆ ಸರ್. ಅಷ್ಟೇ. ಆಟೋದ ಗೊತ್ತಿಲ್ಲ ಸರ್, ಆಟೋದಲ್ಲಿ ಹೋಗು ಅಂದೆ ನಾನು. 150 ರೂಪಾಯಿ ನಾನೇ ಕೊಡ್ತೀನಿ, ಆಟೋದಲ್ಲಿ ಹೋಗ್ಬಿಡು, ಮಳೆ ಬತ್ತಾಯ್ತು, ನಾ ಬರೋಕ್ಕಾಯ್ಕಿಲ್ಲ ಅಂತ ಅಂದೆ. 6 ಗಂಟೆಲೆ ಅಲ್ಲೇ ಸರ್ ಹಾಲು ನಡೀತವೆ, ಅದೇ ಮಕ್ಕಳು ನೋಡ್ಕೊಳ್ಳೋದು. ಈಗ ಒಂದು 3 ವರ್ಷದಿಂದ ಸರ್. ನಮ್ಮ ಮನೆಗೂ ಅದಕ್ಕೂ 3 ಕಿಲೋಮೀಟ್ರ್ ಸರ್. ಗಿರಿವಾಪಾಳ್ಯದಲ್ಲಿ ನಾವಿರೋದು, ಅವಳಿರೋದು ಆಲನಹಳ್ಳಿಲಿ. ಪೊಲೀಸು ರಿಂಗ್ ರೋಡಿಂದ ಮುಂದೆ ಪೊಲೀಸ್ ಲೆವೆಟ್. ಇನ್ನು ದತ್ತು ಸಂಸ್ಥೆಯ ಸಿಬ್ಬಂದಿ ರೇಣುಕಾ ಕೂಡ ಮಾತನಾಡಿ, ನಿನ್ನೆ ರಾತ್ರಿ ಲತಾ ಆಸ್ಪತ್ರೆಯಲ್ಲೇ ಇದ್ಲು, ಮಗುವನ್ನ ನೋಡಿಕೊಳ್ಳಲು ಬಂದಿದ್ಲು. ನಾನು ಸಂಜೆ ಬಂದು ಅವಳನ್ನ ಸಂಸ್ಥೆಗೆ ಹೋಗು ಅಂತ ಹೇಳ್ದೆ. ಯಾರ ಜೊತೆ ಹೋಗ್ತೀಯಾ ಅಂದೆ. ನನ್ನ ತಂದೆ ಜೊತೆ ಹೋಗ್ತೀನಿ ಅಂತಲೂ ಕೂಡ ಹೇಳಿದ್ಲು. ನೋಡಿದ್ರೆ ಬೆಳಿಗ್ಗೆ ಈ ರೀತಿಯ ವಿಷಯ ಬಂತು. ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಅಡಾಪ್ಷನ್ ಸೆಂಟರ್ ಅಂತ ಸರ್, ದತ್ತು ಸಂಸ್ಥೆ, ಅದು ನಾಡ್ನಹಳ್ಳಿಲಿರೋದು. ಹೌದು. ಏನು ಕೆಲಸ ಮಾಡ್ತಿತ್ತು? ಅದು ಮಕ್ಕಳು ನೋಡ್ಕೊಳ್ಳೋದು ಸರ್. ಎಲ್ಲ ಏನಾಯ್ತಂತೆ? ಏನಿಲ್ಲ ಸರ್, ನಿನ್ನೆ ಇತ್ತು ಒಂದು ಪಾಪು ಅಡ್ಮಿಂಟ್ ಆಗಿತ್ತು, ಅದನ್ನು ನೋಡೋಕ್ಕಂತ ನಾವು ಬಂದಿದ್ವಿ. ಅವಳು ಮಧ್ಯಾಹ್ನ ಬಂದಿದ್ದರು, ಅವ್ರ ಚಿತ್ರ ಅವ್ರು ಬಂದಿದ್ರಲ್ಲ, ಅವರು ಸಂಸ್ಥೆಗೆ ಹೋದರು. ಆ ಹುಡುಗಿ ಇಲ್ಲೇ ಇತ್ತು. ನಾನು ಬಂದಮೇಲೆ ಅವಳನ್ನ 6 ಗಂಟೆಗೆ ಬಿಟ್ಟು ಕಳಿಸ್ತೀವಿ. ಬಸ್ಸಲ್ಲಿ ಹೋಯ್ತೀಯಪ್ಪ ಅಂತ ಕೇಳಿದೆ. ಇಲ್ಲ ಅಂತ ಅಂದ್ಬಿಟ್ಟು ಅಪ್ಪನ ಜೊತೆ ಹೋಯ್ತೀನಿ ಅಂತ ಹೇಳಿ. ಡೈಲಿ ಬಂದು ಹೋಗ್ತಾ ಇದ್ದ ನಿಮಗೆ? ಇಲ್ಲ, ಅಲ್ಲೇ ಇರೋದು ಆ ಹುಡುಗಿ. ನಿನ್ನೆ ಅಂದರೆ ಇಲ್ಲಿ ಹಾಸ್ಪಿಟ್ಲಿಗೆ ಮಾತ್ರ ಬಂದಿದ್ಲು. ಏನಕ್ಕೆ? ಪಾಪು ಹುಷಾರಿಲ್ಲ ನೋಡಿ. ಪಾಪು ಇತ್ತ? ಮದುವೆ ಆಗಿತ್ತಾ? ಇಲ್ಲ, ಆಗಿರಲಿಲ್ಲ. ಪಾಪು ಈ ಸಂಸ್ಥೆಗೆ ಬಿಟ್ಟಿರ್ತಾರಲ್ಲ ಸರ್, ಅವ್ರು ಬೇರೆ ಪಾಪು.
ಒಟ್ಟಾರೆಯಾಗಿ ಕೆಆರ್ ಆಸ್ಪತ್ರೆಯಿಂದ ಆಲನಹಳ್ಳಿ ದತ್ತು ಸಂಸ್ಥೆಗೆ ನಿಜಕ್ಕೂ ಲತಾ ಆಟೋದಲ್ಲಿ ಹೋಗಿದ್ರೆ ಸಂಸ್ಥೆಗೆ ಹೋಗುವ ಮಾರ್ಗ ಮಧ್ಯೆ ಆಗಿದ್ದಾದ್ರೂ ಏನು? ಆಕೆಯನ್ನ ರೇಪ್ ಮಾಡಿ ಕೊಲೆ ಮಾಡಲಾಗಿದೆಯೇ ಎಂಬುದು ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ. ನ್ಯೂಸ್ ಡೆಸ್ಕ್, ಎಸ್ಟೆಲ್ ಟಿವಿ, ಮೈಸೂರು.